ಎಲ್ಲರಿಗೂ ನಮಸ್ಕಾರ. MND ಲಾಯರ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅಡ್ವೊಕೇಟ್ MND. ಸ್ನೇಹಿತರೆ, ಇವತ್ತು ಒಂದು ಕಾನೂನಿನ ವಿಚಾರ. ಅದು ಏನು ಅಂತಂದ್ರೆ RTCಯ 10ನೇ ಕಾಲಂ ಅಥವಾ ಕಂಬ ಸಾಲಿನ ಬಗ್ಗೆ ಇವತ್ತು ವಿವರಣೆಯನ್ನು ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ನನ್ನ ಹಳೆಯ ವಿಡಿಯೋಗಳಲ್ಲಿ 9ನೇ ಕಾಲಂ ತನಕ ವಿವರಣೆಯನ್ನು ಕೊಟ್ಟಿದ್ದೇನೆ. ಇವತ್ತು ಅದರ ಮುಂದುವರೆದಿರ್ತಕ್ಕಂಥ ಭಾಗ ಅದು 10ನೇ ಕಾಲಂ. ಸ್ನೇಹಿತರೆ, 10ನೇ ಕಾಲಂನ ಶೀರ್ಷಿಕೆ ಹೇಳುತ್ತೆ ಕಬ್ಜೆ ಅಥವಾ ಸ್ವಾಧೀನದ ರೀತಿ ಎಂಬುದಾಗಿ ಇರತಕ್ಕಂಥದ್ದು. ಅಂದರೆ 9ನೇ ಕಾಲಂನಲ್ಲಿ ಇರತಕ್ಕಂತಹ ಕಬ್ಜೆ ಅಥವಾ ಸ್ವಾಧೀನದಾರನ ಹೆಸರು, ತಂದೆಯ ಹೆಸರು ಮತ್ತು ವಿಳಾಸ ಏನಿದೆ, 9ನೇ ಕಾಲಂನಲ್ಲಿ ಇರತಕ್ಕಂತಹ ವ್ಯಕ್ತಿ ಈ ಒಂದು ಸರ್ವೆ ನಂಬರ್ನ ಜಮೀನನ್ನ ಯಾವ ರೀತಿಯಲ್ಲಿ, ಯಾವ ವಿಧಾನದಲ್ಲಿ, ಯಾವ ಬಗೆಯಲ್ಲಿ ತನ್ನ ಸ್ವಾಧೀನಕ್ಕೆ ಅಥವಾ ಕಬ್ಜೆಗೆ ತೆಗೆದುಕೊಂಡ ಎಂಬತಕ್ಕಂಥದ್ದನ್ನ ಈ 10ನೇ ಕಾಲಂ ಹೇಳುತ್ತೆ. ಸ್ನೇಹಿತರೀಗ ನಿಮಗೆ ಗೊತ್ತಾಗಿರಬಹುದು, ಈ ಒಂದು 10ನೇ ಕಾಲಂ ಏನಿದೆ, ಒಬ್ಬ ಕಬ್ಜೆದಾರ ಅಥವಾ ಸ್ವಾಧೀನದಾರ ಯಾವ ರೀತಿಯಲ್ಲಿ ತನ್ನ ಕಬ್ಜೆಗೆ ಅಥವಾ ಸ್ವಾಧೀನಕ್ಕೆ ಈ ಒಂದು ಜಮೀನನ್ನ ತೆಗೆದುಕೊಂಡ ಎಂಬತಕ್ಕಂಥದ್ದು. ಅದು ಅವನು ಕ್ರಯದ ಮೂಲಕವಾಗಿ ಬೇರೆಯವರಿಂದ ಕೊಂಡುಕೊಂಡದ್ದಾಗಿರಬಹುದು, ಅಥವಾ ಅವನಿಗೆ ದಾನದ ಮೂಲಕ ಬಂದದ್ದಾಗಿರಬಹುದು, ಅಥವಾ ಅವನಿಗೆ ತನ್ನ ದಾಯಾದಿಗಳ ಜೊತೆಯಲ್ಲಿ ವಿಭಾಗ ಮಾಡಿಕೊಂಡು ವಿಭಾಗ ಪತ್ರದ ಮೂಲಕ ಬಂದದ್ದಾಗಿರಬಹುದು. ಸ್ನೇಹಿತರೀಗ ನಿಮಗೆ ಗೊತ್ತಾಗಿದೆ ಅಂತೇಳಿ ನಾನು ತಿಳ್ಕೊಳ್ತೇನೆ. 9ನೇ ಕಾಲಂನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಈ ಒಂದು ಜಮೀನು ಹೇಗೆ ಬಂತು ಎಂಬತಕ್ಕಂಥದ್ದನ್ನು ತಿಳಿಸ್ತಕ್ಕಂಥ ಕಾಲಮೇ 10ನೇ ಕಾಲಂ. ಈ ಒಂದು 10ನೇ ಕಾಲಂ ಏನನ್ನ ತಿಳಿಸ್ತದೆ ಅನ್ನೋದು ಗೊತ್ತಾಯಿತು ನಿಮಗೆ. ಅದು ಕ್ರಯಪತ್ರದ ಮೂಲಕವಾಗಿ ಬಂತ, ದಾನಪತ್ರದ ಮೂಲಕ ಬಂತ, ವಿಭಾಗ ಪತ್ರದ ಮೂಲಕ ಬಂತ ಎಂಬತಕ್ಕಂಥದ್ದನ್ನು ತಿಳಿಸುತ್ತೆ. ಆದರೆ ಇವುಗಳನ್ನ ಹೇಳ್ತಕ್ಕಂಥದ್ದು ನಾನು ಈಗಾಗಲೇ ನಿಮಗೆ ಹೇಳಿದ್ದೆ, RTC ಒಂದು ಟೈಟಲ್ ಡೀಡ್ ಅಲ್ಲ. ಆದರೆ 10ನೇ ಕಾಲಂನಲ್ಲಿ ನಮೂದಿಸಿರ್ತಕ್ಕಂಥ ಕ್ರಯಪತ್ರ, ವಿಭಾಗ ಪತ್ರ, ದಾನಪತ್ರ ಇವುಗಳನ್ನು ನಾವು ಟೈಟಲ್ ಡೀಡ್ ಎಂಬುದಾಗಿ ಕರೀತೇವೆ, ಅಥವಾ ಮಾಲೀಕತ್ವದ ದಾಖಲೆಗಳು ಎಂಬುದಾಗಿ ನಾವು ಕರೀತೇವೆ. ಸ್ನೇಹಿತರೆ, ಅದೇ ರೀತಿಯಲ್ಲಿ ಇಲ್ಲಿ ಒಂದು 10ನೇ ಕಾಲಂನಲ್ಲಿ ಏನನ್ನು ನಮೂದು ಮಾಡಲಾಗಿರುತ್ತೆ ಅಂತಂದ್ರೆ MR ನಂಬರ್ ಅನ್ನು ನಮೂದು ಮಾಡಲಾಗಿರುತ್ತೆ. ಅದರ ಮುಂದೆ ವಹಿವಾಟಿನ ವರ್ಷವನ್ನು ನಮೂದು ಮಾಡಲಾಗಿರುತ್ತೆ. ಅದೇ ರೀತಿಯಲ್ಲಿ ಆ ವ್ಯಕ್ತಿಯ ಸ್ವಾಧೀನಕ್ಕೆ ಅಥವಾ ಕಬ್ಜೆಗೆ ಅದು ಯಾವ ರೀತಿಯಲ್ಲಿ ಬಂತು ಎಂಬತಕ್ಕಂಥದನ್ನ ಮುಂದೆ ನಮೂದು ಮಾಡಲಾಗಿರುತ್ತೆ. ಅಂದರೆ ಕ್ರಯದ ಮೂಲಕ ಬಂದಿದ್ರೆ ಕ್ರಯ ಎಂಬುದಾಗಿ, ವಿಭಾಗ ಪತ್ರದ ಮೂಲಕ ಬಂದಿದ್ರೆ ವಿಭಾಗ ಎಂಬುದಾಗಿ, ದಾನ ಪತ್ರದ ಮೂಲಕ ಅಥವಾ ದಾನದ ಮೂಲಕ ಬಂದದ್ದಾದರೆ ದಾನ ಎಂಬುದಾಗಿ ಅಲ್ಲಿ ನಮೂದು ಮಾಡಿರುತ್ತಾರೆ. ಈ 10ನೇ ಕಾಲಂ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ. ಈಗ ಅದೇ ರೀತಿಯಲ್ಲಿ ಇನ್ನೂ ಸ್ವಲ್ಪ ವಿಚಾರಗಳಿದೆ 10ನೇ ಕಾಲಂ ಬಗ್ಗೆ. ಅದನ್ನು ನಿಮ್ಗೆ ಹೇಳೋದಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ. ಅದೇನಪ್ಪಾ ಅಂತಂದ್ರೆ, ಈ ಒಂದು ದಾಖಲೆಗಳೇನಿದ್ದಾವೆ, ಕ್ರಯಪತ್ರ ಆಗಿರ್ಬೋದು, ದಾನಪತ್ರ ಆಗಿರ್ಬೋದು, ವಿಭಾಗ ಪತ್ರ ಆಗಿರ್ಬೋದು, ಇವುಗಳ ಸಿಂಧುತ್ವವನ್ನ ನಿರ್ಣಯಿಸ್ತಕ್ಕಂಥ ಅಧಿಕಾರ ಈ ಒಂದು AC ಕೋರ್ಟ್ಗಾಗಲಿ, DC ಕೋರ್ಟ್ಗಾಗಲಿ, ತಹಶೀಲ್ದಾರ್ ನ್ಯಾಯಾಲಯಗಳಿಗೆ ಇಲ್ಲ. ಅಂದ್ರೆ ಈ ಒಂದು ದಾಖಲೆಗಳ ಬಗ್ಗೆ ಏನಾದರೂ ಸಹ ಆಕ್ಷೇಪಣೆಗಳು ಬಂದಂತ ಒಂದು ಸಂದರ್ಭದಲ್ಲಿ ಅವುಗಳ ಸಿಂಧುತ್ವ ಅಂದ್ರೇನು, ಅದು ಅಸಲಿಯೋ ಅಥವಾ ನಕಲಿಯೋ ಎಂಬತಕ್ಕಂಥದ್ದನ್ನ ತೀರ್ಮಾನಿಸ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಸಿವಿಲ್ ಕೋರ್ಟಿಗೆ ಮಾತ್ರ. ಈ ಒಂದು AC ನ್ಯಾಯಾಲಯಕ್ಕೆ, DC ನ್ಯಾಯಾಲಯಕ್ಕೆ, ತಹಶೀಲ್ದಾರ್ ನ್ಯಾಯಾಲಯಗಳಿಗೆ ಇಲ್ಲ. ತಹಶೀಲ್ದಾರ್ ನ್ಯಾಯಾಲಯಗಳಿಗೆ ಇವುಗಳ ಸಿಂಧುತ್ವವನ್ನ, ಕ್ರಯಪತ್ರ, ದಾನಪತ್ರ, ವಿಭಾಗ ಪತ್ರ, ವಿಲ್ ಪತ್ರಗಳನ್ನ ಸಿಂಧುತ್ವವನ್ನ ಪರೀಕ್ಷೆ ಮಾಡಿ ನಿರ್ಣಯಿಸ್ತಕ್ಕಂಥ ಅಧಿಕಾರ ಇಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಸ್ನೇಹಿತರೆ, ಯಾವುದೇ ಆಕ್ಷೇಪಣೆಗಳು ಬರದೇ ಇದ್ದಂತ ಒಂದು ಸಂದರ್ಭದಲ್ಲಿ ವಿಲ್ನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ಖಾತೆಯನ್ನು ಕೂರಿಸಲಾಗುತ್ತೆ. ಒಂದು ಪಕ್ಷ ಆಕ್ಷೇಪಣೆಗಳು ಬಂದಂತ ಸಂದರ್ಭದಲ್ಲಿ ಅವರು ವಿಲ್ಲಿನ ಆಧಾರದ ಮೇಲೆ ಖಾತೆಯನ್ನು ಬದಲಾವಣೆ ಮಾಡುವಂತಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಆಕ್ಷೇಪಣೆಗಳು ಬಂದಂತ ಸಂದರ್ಭದಲ್ಲಿ ಅವುಗಳ ಸಿಂಧುತ್ವವನ್ನು ನೀವು ಸಿವಿಲ್ ನ್ಯಾಯಾಲಯದಲ್ಲಿ ಪರೀಕ್ಷೆ ಮಾಡಿ ನಿರ್ಣಯಿಸಿಕೊಂಡು ಬನ್ನಿ ಎಂಬತಕ್ಕಂಥ ಒಂದು ನಿರ್ಧಾರವನ್ನು ಅವರು ಪ್ರಕಟಣೆ ಮಾಡಬೇಕಾಗುತ್ತೆ ಅಥವಾ ತೀರ್ಮಾನವನ್ನು ಕೊಡಬೇಕಾಗುತ್ತೆ. ಅಂದ ಮೇಲೆ ನಿಮಗೆ ಗೊತ್ತಾಯಿತು, ಇವುಗಳ ಸಿಂಧುತ್ವವನ್ನು ನಿರ್ಣಯಿಸ್ತಕ್ಕಂಥ ಅಧಿಕಾರ ಸಿವಿಲ್ ನ್ಯಾಯಾಲಯಕ್ಕೆ ಮಾತ್ರ ಇರತಕ್ಕಂಥದ್ದು. ಸ್ನೇಹಿತರೆ, ಅದೇ ರೀತಿಯಲ್ಲಿ ಇನ್ನೊಂದು ತಿಳ್ಕೊಳ್ಬೇಕು ನೀವು, ಯಾವುದಾದರೊಂದು ಸ್ಥಿರ ಆಸ್ತಿಯ ಬಗ್ಗೆ
ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣಗಳು ಚಾಲ್ತಿಯಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಖಾತೆಯನ್ನು ಬದಲಾವಣೆ ಮಾಡುವಂತೆ ಇಲ್ಲ. ಯಾವುದೇ ಕಾರಣಕ್ಕೂ ಖಾತೆಯನ್ನು ಬದಲಾವಣೆ ಮಾಡುವಂತಿಲ್ಲ. ಒಂದು ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂತೆ ಸಿವಿಲ್ ನ್ಯಾಯಾಲಯದಲ್ಲಿ ಯಾವುದಾದರೂ ಒಂದು ಪ್ರಕರಣ ನಡೀತಾ ಇದ್ದ ಸಂದರ್ಭದಲ್ಲಿ, ಚಾಲ್ತಿಯಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ, ಅದೇ ರೀತಿಯಲ್ಲಿ ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳಿ. ಯಾವುದಾದರೂ ಒಂದು ಸ್ಥಿರಾಸ್ತಿಯ ಬಗ್ಗೆ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಒಂದು ಪಕ್ಷ ಖಾತೆಯನ್ನೇನಾದರೂ ಸಹ ಬದಲಾವಣೆ ಮಾಡಿದ್ರು, ಬೇರೆ ವ್ಯಕ್ತಿಗೆ ಹೆಸರಿಗೆ ಖಾತೆಯನ್ನು ಕೂರಿಸಿದ್ರು ಎಂದ ಸಂದರ್ಭದಲ್ಲಿ ಅದನ್ನು ಎಸಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡದೆ ನೇರವಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ಡಿಕ್ಲರೇಷನ್ ಶೂಟನ್ನು ಹಾಕಿಕೊಳ್ಳುವುದರ ಮೂಲಕವಾಗಿ ನಾವು ಆ ಒಂದು ದಾಖಲೆಯ ಸಿಂಧುತ್ವವನ್ನ ಅಥವಾ ಆ ಒಂದು ಏನು ಖಾತೆಯ ವರ್ಗಾವಣೆಯನ್ನ ನಿರ್ಣಯಿಸಿಕೊಳ್ಳಬಹುದು. ಸ್ನೇಹಿತರೆ, ಈಗ ನಿಮಗೆಲ್ಲದೂ ಸಹ ವಿಚಾರ ಚೆನ್ನಾಗಿ ಗೊತ್ತಾಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಕೊನೆಗೆ ಒಂದು ರೀತಿಯಲ್ಲಿ ಇದನ್ನು ನಾನು ಸಮರೈಸ್ ಮಾಡ್ತಕ್ಕಂಥದ್ದಾದರೆ, ಈ ಒಂದು ದಾಖಲೆಗಳೇನಿದ್ದಾವೆ, ಕ್ರಯಪತ್ರ ಆಗಿರಬಹುದು, ವಿಭಾಗ ಪತ್ರ ಆಗಿರಬಹುದು, ಅಥವಾ ಆ ಒಂದು ದಾನಪತ್ರಗಳಾಗಿರ್ಬೋದು, ಇಂತಹ ಒಂದು ದಾಖಲೆಗಳ ಸಿಂಧುತ್ವವನ್ನು ನಿರ್ಣಯಿಸ್ತಕ್ಕಂಥ ಅಧಿಕಾರ ಸಿವಿಲ್ ಕೋರ್ಟಿಗೆ ಮಾತ್ರ ಇದೆ. ಸಿವಿಲ್ ಕೋರ್ಟಿನಲ್ಲಿ ಯಾವುದಾದರೂ ಸಹ ಒಂದು ವ್ಯಾಜ್ಯ ಬಾಕಿ ಇದ್ದಂಥ ಸಂದರ್ಭದಲ್ಲಿ ಖಾತೆಗಳನ್ನು ವರ್ಗಾವಣೆ ಮಾಡಬಾರದು. ಖಾತೆಗಳನ್ನು ವರ್ಗಾವಣೆ ಮಾಡಿದಂಥ ಸಂದರ್ಭದಲ್ಲಿ ಎಸಿಯವರ ಮುಂದೆ ಅಪೀಲ್ ಹಾಕೋದಕ್ಕೆ ಬದಲಾಗಿ ಸಿವಿಲ್ ನ್ಯಾಯಾಲಯದಲ್ಲಿ ಡಿಕ್ಲರೇಷನ್ ಶೂಟನ್ನು ಹಾಕಿಕೊಳ್ಳುವುದರ ಮೂಲಕವಾಗಿ ಆ ಒಂದು ವ್ಯಾಜ್ಯವನ್ನು ನಾವು ನಿವಾರಣೆಯನ್ನು ಮಾಡಿಕೊಳ್ಬಹುದು ಅಥವಾ ನಿರ್ಣಯಿಸಿಕೊಳ್ಬಹುದು. ಇದಿಷ್ಟು ಸಹ 10ನೇ ಕಾಲಂಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟಿದ್ದೇನೆ. ನಾಡಿನ ಜನರಿಗೆ ನಾಡಿನ ಕಾನೂನನ್ನು ಅತಿ ಸರಳವಾಗಿ ವಿವರಿಸಬೇಕು ಎಂಬತಕ್ಕಂಥದ್ದೇ ನಮ್ಮ ಉದ್ದೇಶ ಎಂಬುದಾಗಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.